ಇವ ನಡಿ ಹಸುವಿಗೆ ತಾಟ ನಡಿ. ಯಪ್ಪ ತಾಟು ಹಚ್ತೇನೆ. ನಿನ್ನ ಹತ್ರ ನಾವೊಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತಲ್ಲ. ಮುಖ್ಯ ವಿಚಾರನ ಏನವದ? ನೋಡ್ಲ, ನನಗೂ ವಯಸ್ಸಾಗಂತ ಬಂತಪ್ಪ. ಇನ್ನೆಷ್ಟು ದಿನ ಬದುಕಿರ್ತೇನೆ ಹೇಳ ನಾನು? ನಿನ್ನ ಮಗಳು ಇನ್ನು ಸಣ್ಣಕ್ಕಿದ್ದಾಳ, ಇನ್ನು ಭಾಳ ನೋಡ್ಬೇಕಕ್ಕಿ ಜೀವನದಾಗ. ಎಷ್ಟೋ ಸಲ ಈ ವಿಚಾರನ ನಿನ್ನ ಮುಂದೆ ಮಾತಾಡ್ಬೇಕಂತ ಅಂದ್ಕೊಂಡಾಗೆಲ್ಲ ಪುಟ್ಟಿ ಮನೆಯಾಗಿರ್ತಿದ್ದಳ. ಆಕಿನ್ನ ಭಾಳ ಸಣ್ಣಕ್ಕಿದ್ದಾಳ. ನಾ ಮಾತಾಡೋ ಮಾತು ಆ ಹುಡುಗಿ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ಬಾರ್ದನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ನಿನ್ನ ಮುಂದೆ ಏನೂ ಹೇಳಿದ್ದಿಲ್ಲಲ್ಲ. ಆದ್ರೆ ದಯವಿಟ್ಟು ನನ್ನ ಮಾತೊಂದು ನಡೆಸ್ಕೊಡ್ಲಾ? ಅವ್ವ ನೋಡವ, ನೀ ಏನು ವಿಚಾರ ಮುಂದೆ ಹೇಳಕ್ ಬಂದಿ ಅದು ನನಗೆ ಗೊತ್ತವ. ನೋಡು, ನಿನಗೆ ಒಂದಲ್ಲ 1000 ಸಲ ಹೇಳಿನ ನೀ ಅನ್ಕೊಂಡಿದ್ದು ಇಲ್ಲ ಆಗುಲ್ಲ 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 ಅಂತೇಳಿ. ಯಾಕವ ಪದೇ ಪದೇ ಅದನ್ನ ಹೇಳ್ತೀವ? ಯಾಕೆ ನಾನು ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ಲನವ? ನೋಡಪ್ಪ ಮಗನ, ನಾ ಹೇಳೋದು ಅರ್ಥ ಮಾಡ್ಕೊ. ಇಷ್ಟು ದಿನ ನೀನು ಈ ಮಾತಿಗೆ ಕಟ್ಟು ಬಿದ್ದ ನಾನು ನಿನಗೆ ಏನೂ ಅನ್ನಕ್ಕೆ ಹೋಗಲಿಲ್ಲ, ಒಂದು ಮಾತು ಅನ್ನಕ್ಕೆ ಹೋಗಲಿಲ್ಲ. ನೋಡಪ್ಪ, ನೀದು ನೋಡ್ಕೋಬೇಡ ಮಗನ, ನಿನ್ನ ಮಗಳ ಮಕ್ಕಾರೆ ನೋಡ್ಕೊ. ಆ ಹುಡುಗಿ ಬೆಳಕಾದ್ರೆ ತಾಯಿ ತಾಯಿ ಅವ್ವ ಅವ್ವ ಅಂಥೇಳಿ ಒಂದೇ ಸಮನ ಕೇಳ್ತೈತಪ್ಪ. ನೋಡು, ಆಕೆ ಸಣ್ಣಕ್ಕಿಲ್ಲೀಗ ದೊಡ್ಡಕ್ಕೆಗಾಳ, 4 ಮಂದಿ ನೋಡ್ತಾಳ. ಅವ್ರ ಅವುಗಳು ಆಕೆ ಕಾಚಿ ಮಾಡೋದು ನೋಡಿ ನನಗೂ ನಾವು ಅವು ಇದ್ದಿದ್ರೆ ಹಿಂಗೆ ಮಾಡ್ತಿದ್ಲಲ್ಲ ಅಂತ ಅನಿಸ್ತಲ್ಲ. ನೋಡ್ಲಾ, ಅರ್ಥ ಮಾಡ್ಕೊ. ಅದೇನರ ಗಂಡು ಹುಡುಗ ಆಗಿತ್ತಂದ್ರೆ ನಾನು ನಿನ್ಗೆ ಇಷ್ಟ ಬಲವಂತ ಮಾಡ್ತಿದ್ದಿಲ್ಲಪ್ಪ. ಹೆಣ್ಣು ಹುಡುಗಿಲ್ಲ ಅದು. ನಾಳೆ ಬಸ್ಸು ಬಾನೆತನ ಮನೆ ಗಂಡನ ಮನೆ ಪ್ರತಿಯೊಂದು ಮಾಡೋಕ್ಕೆ ತಾಯಿ ಭಾಳ ಮುಖ್ಯಲ್ಲ. ನಾ ಹೇಳೋದು ಒಂದಿಷ್ಟು ತಿಳ್ಕೊ. ನಾ ಏನು ಬಿತ್ತು ಹೋಗೋ ಮರಲ್ಲ. ನಾನು ನಿನ್ನ ಮಗಳಿಗೆ ಕೊನೆವರೆಗೂ ಇರೋಕ್ಕಾಗಿಲ್ಲ. ಅದ ನಿನ್ಗೊಂದು ಹೆಂಡತಿ ಅಂತಿದ್ರ ಆಕಿ ಆ ಹುಡುಗಿದೆಲ್ಲ ಮಾಡ್ತಾಳಲ್ಲ. ಅವ್ವ ಯಾರವ? ಜಗತ್ನಾಗ ಎಲ್ಲರ ಆಯ್ತಾ ಮಲ್ತಾಯಿನ ಮಲ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಎಲ್ಲರ ಅದಾಳ. ಎಷ್ಟೋ ಜನ ಕಣ್ಣಿಲಿ ನೋಡಿವಿ, ಕಿವಿ ಯಾರ ಕೇಳಿವಿ. ಹಂಗಿದ್ರು ನನ್ನ ಮಗಳ ಮಲ್ತಾಯಿ ಕಡೆ ಸಿಗಸೋ ಅಂತೀನವ ನೀನು? ಹಂಗಲ್ಲಪ್ಪ, ಜಗತ್ನ್ಯಾಗ ಎಲ್ಲರೂ ಕೆಟ್ಟಿರಂಗಿಲ್ಲಪ್ಪ. ಅವ್ವ ದಯವಿಟ್ಟು ಅವ್ವ, ನನಗೆ ಒಂದು ಮದ್ವೆ ಆಗಿನ ಜೀವನ ಸಾಕಾಗಿ ಹೋಗೈತಿ. ಒಂದು ಹುಡುಗಿ ಹಾಡಿದು ನಮ್ಮ ಕೈಯಾಗಿಟ್ಟ ಹೋಗಿಬಿಟ್ಲಕ್ಕಿ. ಇದುವರೆಗೂ ಆಕೆ ಜೀವಂತವಾಗಿದ್ದಾಳ ಅಂತ ಯಾಕೋ ಗೊತ್ತಿಲ್ಲ. ನಾವೆಲ್ಲರಿಗೂ ಆಕೆ ಡೆಲಿವರಿಯಾಗ ಸತ್ಲ ಅಂತ ಹೇಳ್ಬಿಟ್ವಿ. ಆದ್ರೆ ಹೆಂಗವ ಈ ಸಮಾಜಕ್ಕೆ ಆಕಿ ಒಂದು ಕೂಸನ್ ಹಾಡಿದು ಓಡ್ ಹೋದ್ಲು ಒಬ್ಬನ ಜೊತೆ ಅಂತೇಳಿ ಹೆಂಗವ ಹೇಳ್ಬೇಕು ನಾವು? ಕಷ್ಟಪಟ್ಟಕ್ಕೆ ಮದುವೆ ಆಗಿದ್ದು ಆಕೆ ಒಬ್ಬನ ಜೊತೆ ಸಂಬಂಧ ಇಟ್ಕೊಂಡು ನನ್ನ ಮಗಳನ್ನ ಕೊಲ್ಲಾಕ್ ನೋಡಿದ್ಲು. ನಾವು ಷರತ್ ಹಾಕಿದ್ದಕ್ಕೆ ಹಾಡೋದು ಹಸಗೂಸಿ ನಮ್ಮ ಕೈಯಾಗಿತ್ತು ಹೋಗ್ಬಿಟ್ಲು. ಎಷ್ಟು ಕಷ್ಟಪಟ್ಟೆವವ್ವ ನಾವು ಆ ಕೂಸನ್ ಸಾಕಕ್ಕ. ಈ ಸಮಾಜ ದೃಷ್ಟಿ ಒಳಗ ಆಕೆ ಸತ್ತಾಳು ಅಂತ ಹೇಳಿ ಆ ಊರು ಬಿಟ್ಟು ಈ ಊರಿಗೆ ಆ ಹಸುಗೂಸನ್ ತಗೊಂಡ ಹೇಳವ ಎಷ್ಟು ಕಷ್ಟಪಟ್ಟಿವಿ. ಅದಕ್ಕೆ ನನ್ನ ಮಗಳಿಗೆ ತಂದಿನೂ ನಾನ, ತಾಯಿನೂ ನಾನ. ಈ ನಿರ್ಧಾರದೊಳಗ ಯಾವುದೇ ಬದಲಾವಣೆ ಇಲ್ಲ. ಅವ್ವ ನೀನು ಕೈ ಮುಗಿದು ಕೇಳ್ಕೊಳ್ತೀನವ, ದಯವಿಟ್ಟು ನನ್ನ ಮದ್ವೆ ವಿಚಾರ ನನ್ನ ಮುಂದೆ ಹಾಕ್ಬಿಡವ. ನನ್ನ ಮನಸ್ಸು ಈಗ ತಿಳಿಯಾಗೈತಿ. ನಾನು ಆರಾಮಾಗಿ ಎಲ್ಲರಂತೆ ಎಲ್ಲಾರ ಜೊತೆ ಬೆರೆತ ಈಗ ಆರಾಮಾಗಿದ್ದೀನಿ. ದಯವಿಟ್ಟು ನನ್ನ ಮನಸ್ಸೊಳಗ ಮದುವೆಯನ್ನ ನನ್ನ ತಿಳಿ ನೀರು ಮನಸ್ಸನ್ನ ಕಲ್ಪಬೇಡ. ಅಲ್ಲಲ್ಲ, ಅರ್ಥ ಮಾಡ್ಕೊಲ್ಲ. ಅವ ದಯವಿಟ್ಟು ಅವ ನೋಡು, ಈ ಮನೆ ಒಳಗ ಇನ್ನೊಂದ್ಸಲ ನನ್ನ ಮದ್ವೆ ವಿಚಾರ ಬರ್ಕೂಡ್ದು ಅಷ್ಟೇ. ಅಲ್ಲಪ್ಪ, ಅಯ್ಯೋ ಭಗವಂತ, ಏನು ಮಾಡಲಿ? ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ. ನಾಳೆ ಒಂದಿಟ್ಟು ಗುಡಿಗೆ ಹೋಗಿ ನಮ್ಮಪ್ಪ ಭಗವಂತನ ಕಡೆನ ನನ್ನ ಮನಸ್ಸಿನಾಗಿರೋ ಆಸೆನ ಬೇಡ್ಕೊಂಡು ಬರ್ತೀನಿ. ಬರ್ರಿ ಅಕ್ಕಾರ, ಏನು ಬೇಕಿತ್ರಿ? ಅದು ಅಂಕಲ್, ನಮ್ಮ ಮನೆಯವ್ರಿಗೆ ಸ್ವಲ್ಪ ಮೈನರಾಗಿ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಆ ಕಾಲು ನೋವಾಗೈತೆ, ಹೀಗಾಗಿ ಈಗ ಪ್ಲಾಸ್ಟರ್ ತೆಗ್ದಾರೆ. ಡಾಕ್ಟರ್ ಒಂದು ಮಸಾಜ್ ಆಯಿಲ್ ಹೇಳಿದ್ರಿ. ಒಂಚೂರು ಆಯ್ತಾ ನೋಡ್ರಿ ಅಂಕಲ್ ನಿಮ್ಮ ಅಂಗಡಿ ಒಳಗೆ? ಓ, ಮಸಾಜ್ ಆಯಿಲ?
ಇದೆ ಇದೆ. ಯಾವ್ದು ಬೇಕಾಗಿತ್ತು? ಅಂಕಲ್ ಇದ್ರೊಳಗೆ ಬರ್ದು ಕೊಟ್ಟಾರ ನೋಡ್ರಿ, ಒಂಚೂರು ನೋಡ್ತೀರಾ? ಕೊಡಮ್ಮ ಇಲ್ಲಿ ನೋಡ್ತಾ. ಇದೆ ಅಮ್ಮ, ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅಯ್ಯೋ ಅಂಕಲ್, ಎಷ್ಟಾದರೂ ಆಗಲಿ ನನಗದು ಬೇಕೇ ಬೇಕು. ಒಂದು ಸ್ವಲ್ಪ ನೋಡಿ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳ್ತೀರಾ? ಎಲ್ಲ ಸೇರಿ ಒಂದು 2,500 ತನಕ ಆಗುತ್ತೆ. 2,500? ಅಯ್ಯೋ ದೇವ್ರೆ. ಆಗಲಿ ಆಗಲಿ, ಎಷ್ಟಾದರೂ ಆಗಲಿ. ಮೊದಲು ಮಾಮ ಆರಾಮಾಗೋದು ಇಂಪಾರ್ಟೆಂಟ್. ಸರಿ ಅಂಕಲ್, ಕೊಡಿ. ಸರಿ ಅಮ್ಮ, ಇರು, ತಂದು ಕೊಡ್ತೇನೆ. ಏ ರಮೇಶ, ಸ್ವಲ್ಪ ಇದು ಮಸಾಜ್ ಅಲ್ಲಂತೆ ತಂದು ಕೊಡೋದು. ಅಮ್ಮು, ಯಾಕೆ ಸೂಪರ್ನಿಕ? ಯಾಕಮ್ಮು, ಅಮೌಂಟ್ ಏನಾದರೂ ಶಾರ್ಟೇಜಾ? ಇಲ್ಲ, ಅಂದರೆ ನಾನು ಸ್ವಲ್ಪ ಮಾರ್ಕೆಟು ಮಾಡಬೇಕಿತ್ತು, ಅದಕ್ಕಂತ ಒಂದಿಷ್ಟು ತಂದಿದ್ದೆ. ಇರಲಿ, ಅದರೊಳಗಿಂದ ಸ್ವಲ್ಪ ತೆಗೆದ ಮೆಡಿಸಿನ್ಗೆ ಹಾಕೋತೀನಿ. ಮೆಡಿಸಿನ್ ಇಂಪಾರ್ಟೆಂಟ್ ಅಲ್ಲ? ಅದು ನಿಜಾನೇ. ಸರಿ, ಅಷ್ಟೇ ಮಾಡಿ. ಯಾರದಿರಿ? ಒಂಚೂರು ಮೆಡಿಸಿನ್ ಕೊಡ್ತೀರಾ? ಈಕಿನ ಎಲ್ಲೂ ನೋಡಿನಲ್ಲ. ಓ, ಸುಮಾ. ಸುಮಾ, ನೀವು ಅಮೂಲ್ಯ? ಹಾಂ ಹೌದು. ಹೇಗಿದ್ದೀರಾ ಸುಮಾ? ಹೇಗೆ ನಡೆದೈತಿ ಜೀವನ? ಚೆನ್ನಾಗಿದೆ. ಆದ್ರೆ ಈ ಮದುವೆ, ಕನಸು, ದಾಂಪತ್ಯ ಜೀವನ ಎಲ್ಲ ಬಿಟ್ಟು ನಾನು ನನ್ನ ಜೀವನ, ನನ್ನ ದುಡಿಮೆ ಅಂಥೇಳಿ ಆರಾಮಾಗಿದ್ದೆ. ನೀವು ಹೇಗಿದ್ದೀರಿ? ಹೌದಾ, ನಾನು ಆರಾಮಾಗಿದ್ದೀನಿ. ಏನು ಮಾಡ್ಕೊಂಡ್ರಿ? ಎಷ್ಟು ದಿನ ಅಂತ ನಾ ಗೋಡೆ ಮತ್ತೆ ಜೀವನ ಮಾಡೋಕ್ಕಾಗ್ತೈತೆ ನೀವೇ ಹೇಳ್ರಿ. ಅದಕ್ಕೆ ನನ್ನದೇ ಆದ ಸ್ವಂತ ದುಡಿಮೆ ಇರಲಿ ಅಂಥೇಳಿ ಒಂದು ಅರ್ವಿ ಅಂಗಡಿ ಒಳಗೆ ಕೆಲಸ ಮಾಡ್ತೀನಿ ರೀ. ಹೌದಾ, ನಿಜವಾಗ್ಲು ನಿಮ್ಮನ್ನು ನೋಡಿದರೆ ಎಷ್ಟು ಖುಷಿ ಆಗತ್ತೈತೆ ಗೊತ್ತಾ? ನೀವು ಇಷ್ಟೆಲ್ಲ ಆರಾಮಾಗಿರೋದು ನೋಡ್ರಿ, ನನಗೂ ಖುಷಿ ಆಗ್ತೈತಿ. ದೇವರು ನಿಮ್ಮ ಜೀವನನ ಒಳ್ಳೇದು ಮಾಡ್ತಾನೆ. ನಿಮ್ಮ ಜೀವನದೊಳಗೆ ಎಲ್ಲ ಒಳ್ಳೇದೇ ಆಗ್ತೈತಿ. ಹೌದು, ನೀವು ಹೆಂಗದಿರಿ? ತಮ್ಮನಿಯವ್ರನ್ನ ಮದುವೆ ಆಗಿರಂತ ಕೇಳ್ಪಟ್ಟೆ. ಹಾಂ ಹೌದು ಸುಮಾ, ನಾನು ಮಾಮ ಆರಾಮಾಗಿದ್ದೀವಿ. ಆದರೆ ಆರಾಮಾಗಿರೋದು ಅದು ಯಾರಿಗೂ ಸಹಿಸೋಕ್ಕಾಗಲಿಲ್ಲ ಇಲ್ಲೋ ಗೊತ್ತಿಲ್ಲ. ಮಾಮಾಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗೈತಿ, ಅದಕ್ಕೋಸ್ಕರ ಮೆಡಿಸಿನ್ ತೊಗೋಬೇಕಂತ ಇಲ್ಲಿಗೆ ಬಂದಿತ್ತು. ಓ ಹೌದಾ, ಆಕ್ಸಿಡೆಂಟಾ? ಪಾಪ, ಈಗ ಹೇಗಿದಾರ? ಹುಷಾರಾಗಿದ್ದಾರಾ? ಹುಷಾರಾಗಿದ್ದಾರೆ. ಸರಿ, ಮತ್ತೆ ಯಾವಾಗಾದ್ರೂ ಸಿಕ್ಕರೆ ಮಾತಾಡೋಣ. ನಂಗೊಂಚೂರು ಕೆಲಸ ಆಯ್ತು, ಬರ್ತೀನಿ. ಸರಿ, ಆರಾಮಾಗಿರಿ. ಸರಿ. ಅವ್ವ ಶಾಂತ, ತಗೋ ಇವ 1,00,000 ರೂಪಾಯಿ ಎನಿಸ್ಕೊಂಡು ಜಾಕೆಲೆ ತೆಗೆದಿಟ್ಕೊ. ನನ್ನ ಕಡೆ ಒಂದು 10-20 ಸಾವಿರ ರೂಪಾಯಿ ಇದಾವೆ. ನಾನು ನಾಳೆ ನನ್ನ ಮಗಳ ಮನೆಗೆ ಹೋಗ್ತೇನೆ. ಹೋಗಿ ಆ ರೊಕ್ಕ ಅಕ್ಕಿ ಕೊಟ್ಟ 1-2 ದಿನ ಅಕ್ಕಿ ಮನೆಯೊಳಗೆ ಇದ್ದು ಬರ್ತೇನೆ. ಏನು ಸಿಗವ? ನಿನ್ನ ಮಗಳ ಮನೆಗೆ ಹೋಗ್ತೀಯಾ? ಹೌದಮ್ಮ. ಸಾಯಿದ್ರೊಳಗೆ 2 ದಿನ ನನ್ನ ಮಗಳ ಮನ್ಯಾಗ ಇರಬೇಕನ್ಸಾತೈತಿ. ಇದ್ದು ಬರ್ತೇನೆ. ಇದ್ದ 2 ದಿನ ಇದ್ದು ಇಲ್ಲಿಗೆ ಬರ್ತೇನೆ. ಆತ್ವೆ ಆತು. ಸರೋಜಿನಿ, ಏನು ರೀತಿಯಾರ? ಒಂದಿಟ ಬಾವ ಇಲ್ಲಿ. ಇವ ಇವು ಅಮ್ಮನ ರೊಕ್ಕ. ಒಂದಿಟ ನನ್ನ ಟ್ರಕ್ನಾಗ ನಿಂಗೆ ಚಾವಿ ಎಲ್ಲ ಐತೆ ಅಂತ ಗೊತ್ತಿತ್ತಲ್ಲ, ಅದು ತೆಗೆದ ಒಂದಿಟ ಟ್ರಕ್ನಾಗ ಜಾಕಿ ಇಡುವ ಇವನ್ನ. ಅಲ್ರಿ ಅತ್ತಿಯರ, ನಾನಾ? ನೀವೇ ಇಡ್ಬೇಕಿಲ್ರಿ ಅತ್ತಿಯರ? ಇಲ್ವಾ, ನಾ ಇಟ್ರೇನ ನೀ ಇಟ್ರೇನ ಸರೋಜಿನಿ? ಯಾಕೆ ಹೊಲ್ದಿದ್ದು ಅದರೂ ಇದ್ರ ರೊಕ್ಕ ಬಂದಾಗ ನಿನ್ನ ಕೈಯಾಗ ಕೊಟ್ಟಿರ್ತೀನಲ್ಲವ ನನ್ನ ಟ್ರಂಕ್ನಾಗ ಇಡ ಅಂತೇಳಿ. ನೀನು ತಗೋ. ಹಂಗೆ ನಂಬಿಕೆ ಎಲ್ಲರ ಕೈಯಾಗ ರೊಕ್ಕ ಇಕ್ಕ ಕೊಡಂಗಿಲ್ಲ ನಾನು. ತಗೋ, ರೊಕ್ಕ ಇನ್ನ ಜಾಕ್ಲೆ ತಗದೆ. ಹ್ಞೂ ರೀ ಅತ್ತಿಯರ, ನೀವು ಹೇಳ್ದಂಗ. ಇಲ್ವೇ, ಹಂಗೇನಿಲ್ಲ. ಆಕಿ ನನ್ನ ಮನೆಗೆ ಬಂದ 20 ವರ್ಷ ಆತ. ರೊಕ್ಕ ತರೋದು ಕೊಡೋದು ಪ್ರತಿಯೊಂದು ಮಾಡ್ತಾಳವ. ಆಕಿ ಮೇಲೆ ನಂಗೆ ಭಾಳ ನಂಬಿಕೆ ಇದ್ದೇವೆ. ನೀ ಹಾಗೆಲ್ಲ ಏನು ಅನ್ಕೋಬೇಡ, ಕೇಳಿಸ್ತಂದ್ರೆ ಬೇಜಾರು ಮಾಡ್ಕೋತಾಳೆ ಆಕಿ. ಹೌದಾ? ಹಂಗಾದ್ರೆ ನಾ ಒಂದಿಟ್ಟು ಹಂಗೆ ಅಡ್ಡಕ್ಕೇನ ಅಂತ ಹುಚ್ಚಿಗ. ನೀ ಹೋಗಿ ಅಡ್ಡಾಗ ನಾ ಒಂದು ಕಪ್ ಚಾ ಮಾಡ್ಕೊಂಡ್ಬರ್ತೇನೆ. ಅಲ್ಲ, ಈ ಅಮ್ಮನ ಕಡೆ 1,00,000 ರೂಪಾಯಿ, ಈ ಮುದುಕೆರ 1,00,000 ರೂಪಾಯಿ ಇಟ್ಕೊಂಡು ಏನು ಮಾಡ್ತತಿ? ಏನಾರ ಒಂದು ಮಾಡ್ಬೇಕಲ್ಲ. ಯಾ ನಮ್ಮನೆ ಬಿಗಿ ಹಿಡ್ದತ್ತಿದ್ದು ಬಾಗ್ಲ ತೆಗಿಯಕ ಬರವತ್ ನೋಡಿ. ಅಯ್ಯೋ, ಹಿತ್ತಲ್ಲಾಗ ದನಗಳಿಗೆ ಮೇವ ಹಾಕಿಲ್ಲ ನೋಡು. ಇದು ಸರಿಯಾದ ಸಮಯ. ಎಲ್ಲಿಟ್ಟ ರೊಕ್ಕ? ಅವನ್ ಟಂಗ್ನಾಗ ಇಟ್ಟಿರ್ತಾರ. ವೈನೀರ ಎಲ್ಲಿಟ್ಟಿರ್ತಾರ? ಚಾವಿ
ಚಾವಿ ಹಾ ಇಲ್ಲೇ ಐತಿ. ಅಯ್ಯೋ ಅಯ್ಯೋ 1 ಲಕ್ಷ ರೂಪಾಯಿ. ಜನ ನೋಟ್ ಯಾರು ನೋಡತ್ತಿಲ್ಲಲ್ಲ.